ವೀಕ್ಷಕರೇ ನಮಸ್ಕಾರ. A1 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಬೀರೇಶ್ ಪೂಜಾರ್. ಹಾವೇರಿ ಜಿಲ್ಲಾ ಪೊಲೀಸರ ದಿಟ್ಟ ನಿರ್ಧಾರ. ರಾಣೆಬೆನ್ನೂರಿನ ಡಿವೈಎಸ್ಪಿ ನೇತೃತ್ವದಲ್ಲಿ ಇಂದು ಸುದ್ದಿಗೋಷ್ಠಿ. ಏನಂತೀರ ವೀಕ್ಷಕರೇ? ಹಾಗಾದರೆ ಬನ್ನಿ ಹೇಳ್ತೀನಿ. ಮನೆ ಮನೆಗೂ CCTV ಅಳವಡಿಸಲು ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಕೂಡಲೇ ನಮ್ಮ ತಾಲೂಕಿನಾದ್ಯಂತ ಹೊರವಲಯದಲ್ಲಿರ್ತಕ್ಕಂಥ ನಿವಾಸಿಗಳು ತಮ್ಮ ಮನೆಗೆ CCTV ಅಳವಡಿಸೋದನ್ನು ದಯವಿಟ್ಟು ಮರೆಯಬಾರದು. ಯಾಕಂದರೆ CCTV ಇದ್ದರೆ ಕ್ರೈಮ್ ತಡೆಯಲು ಅನುಕೂಲವಾಗುತ್ತದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರು, ಇವತ್ತು DYSP ಅವರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಗರದ ಜನತೆ CCTV ಅಳವಡಿಸಲು ಯಾಕೆ ಹಿಂದೇಟು, ಕೋಟಿ ವೆಚ್ಚದಲ್ಲಿ ಮನೆ ಕಟ್ತಾರೆ, ಸುಮಾರು 15-20 ಸಾವಿರ CCTV ಅಳವಡಿಸಲು ಹಿಂದೇಟು ಹಾಕ್ತಕ್ಕಂಥದ್ದು ಈಗ ನಮಗೆ ತುಂಬ ಬೇಸರದ ಸಂಗತಿ ಅಂತಂದು ಹೇಳಿದರೆ, ಜೊತೆಯಲ್ಲಿ ಕ್ರೈಮ್ ಹತೋಟಿಗೆ ತರಬೇಕಾದ್ರೆ ನಮಗೆ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ. ದೃಶ್ಯಾವಳಿಗಳು ಸಿಕ್ಕರೆ ಆರೋಪಿಗಳನ್ನು ಕೂಡಲೇ ಬಂಧನಕ್ಕೊಳಪಡಿಸಲು ನಮಗೆ ಸಹಾಯ ಮಾಡಿದಂಗೆ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸಿಟಿಯಲ್ಲಿ ಇತ್ತೀಚೆಗೆ ಗಾಂಜಾ ಮಾರಾಟಗಾರರ ಅವಳಿ ಹೆಚ್ಚಾಗಿದ್ದು ಅಂಥವ್ರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈಗಾಗಲೇ ಪ್ರತಿ ವಾರ್ಡ್ಗೂ ನಮ್ಮ ಪೊಲೀಸ್ ಇಲಾಖೆ ಭೇಟಿ ನೀಡಿ ಅವರಿಗೆ ಅತಿ ಕಡಿಮೆ ದರದ CCTVಯನ್ನು ಅಳವಡಿಸಲು ಅವರಿಗೆ ಒಂದು ಮನವರಿಕೆ ಮಾಡಿಕೊಡಲಾಗುವುದು ಅಂತ ಹೇಳಿದರೆ DYSP ನೇತೃತ್ವದಲ್ಲಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನೋ ಒಮ್ಮೆ ನೋಡಿಬಿಡೋಣ. ಈ ತಿಂಗಳ ಅಂತ್ಯಕ್ಕೆ ರಾಣೆಬೆನ್ನೂರು ಶಹರದಲ್ಲಿ CCTVಗಳನ್ನು ಹಾಕಿಸುವಂಥ ವಿಚಾರದಲ್ಲಿ ಒಂದು ಅಭಿಯಾನವನ್ನು ನಾವು ಕೈಗೊಳ್ಳಬೇಕು ಅಂತ ಇದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಏನಿದ್ದೀರಿ, ನಾವು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಕೊಡ್ತೀನಿ. ಮುಖ್ಯವಾಗಿ ಈ ಒಂದು ಏನು ಅಭಿಯಾನ ಇದೆ, CCTV ಹಾಕಿಸ್ಬೇಕು ಅನ್ನೋ ಅಭಿಯಾನ ಏನಿದೆ, ಈ ಅಭಿಯಾನದಡಿ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡ್ತೀವಿ. SP ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹಲವು ಕಂಪನಿಗಳು ಈ ಒಂದು CCTV ವೈಶಿಷ್ಟ್ಯಗಳನ್ನು ಮತ್ತು ಅದರ ಫೀಚರ್ಸ್ಗಳನ್ನ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತವೆ. ಆ ಕಂಪನಿಗಳು ಕೂಡ ಆ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತವೆ. ಅದೇ ರೀತಿಯಾಗಿ CCTV ಹಾಕಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನಗಳು ಮತ್ತು ಅದರಿಂದ ಅದಕ್ಕೆ ತಗೊಳ್ಳುವಂಥ ವೆಚ್ಚ ಏನು ಮತ್ತು ಅದರ ಫೀಚರ್ಸ್ ಏನು, ಈ ಎಲ್ಲದನ್ನೂ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಪಡಿಸುವಂಥ ಕಾರ್ಯ ಒಂದು ಅಭಿಯಾನದಲ್ಲಾಗುತ್ತೆ. ನಾವು ಮೊದಲು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆನಂತರ ರಾಣೆಬೆನ್ನೂರು ಶಹರದಲ್ಲಿ ಒಂದು 4 ಸ್ಥಳಗಳನ್ನ ಗುರುತಿಸಿದ್ದೀವಿ. ಔಟ್ಸ್ಕರ್ಟ್ಸ್ ಪ್ಲೇಸ್ಗಳನ್ನ ಗುರುತಿಸಿದ್ದೀವಿ. ಅಲ್ಲಿ ರಾಣೆಬೆನ್ನೂರು ಶಹರದ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಕಲ್ಯಾಣ ಮಂಟಪಗಳು ಅಥವಾ ಯಾವುದಾದ್ರು ಮಂದಿರಗಳು ಅಥವಾ ಮೈದಾನಗಳಲ್ಲಿ ಮತ್ತೆ ತಿರ್ಗಾ ನಾವು CCTV ಮಾರಾಟ ಮಳಿಗೆಗಳನ್ನು ಓಪನ್ ಮಾಡಿಸ್ತೀವಿ. ಆ ಒಂದೊಂದು ದಿವಸದಲ್ಲಿ ಆ ಏರಿಯಾ ಜನಗಳು ಬಂದು ಆ CCTVಗಳನ್ನು ಖರೀದಿ ಮಾಡೋಂಥ ಪ್ರಕ್ರಿಯೆಯನ್ನು ಪಾಲ್ಗೊಳ್ಬೇಕು ಅಂತ ತಂದ್ಬಿಟ್ಟು ನಾನು ಕೋರ್ತೀನಿ. CCTV ಹಾಕ್ಸ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲತೆಗಳಿದೆ ಅಂತಂದರೆ, ಒಂದು ಗಲಾಟೆ ಇರ್ಬೋದು, ಒಂದು ಕಳ್ಳತನದಂಥ ಕೇಸ್ಗಳಿರ್ಬೋದು, ಅಥವಾ ಬೇರೆ ರೀತಿಯ ಯಾವುದೇ ಅಪರಾಧಗಳು, ಒಂದು ಮೋಟ್ರ್ ಬೈಕ್ ಥೆಫ್ಟ್ ಮಾಡೋಂಥ ಕೆಲಸ ಇರ್ಬೋದು, ಎಲ್ಲ ವಿಚಾರಗಳು ಕೂಡ ಪೊಲೀಸ್ ಇಲಾಖೆಯ ಒಂದು ವ್ಯಾಪ್ತಿಗೆ ಏನು ಅಪರಾಧ ತನಿಖೆ ವ್ಯಾಪ್ತಿಗೆ ಏನೇನು ಬರುತ್ತೆ ಆ ಎಲ್ಲವೂ ಕೂಡ CCTV ಹಾಕ್ಸ್ಕೊಳ್ಳೋದ್ರಿಂದ ನಮಗೆ ಪತ್ತೆ ಹಚ್ಚೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯ ರಕ್ಷಣೆಯನ್ನು ಮಾಡಬೇಕು ಅನ್ನೋ ಇಚ್ಛೆಯುಳ್ಳವರು ಎಲ್ಲರೂ ಕೂಡ CCTVಯನ್ನು ಈ ಸಂದರ್ಭದಲ್ಲಿ ಹಾಕ್ಸ್ಕೋಬೇಕು ಅಂತ ಅಂದ್ಬಿಟ್ಟು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು, ಆ CCTVಯನ್ನು ಹಾಕ್ಸ್ಕೊಳ್ಬೇಕು ಅಂತ ನಾನು ಕೋರ್ತೀನಿ. CCTV ಅಭಿಯಾನವನ್ನು ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಮತ್ತು ಪೊಲೀಸರು ಎಲ್ಲ ಸೇರಿ ಕೈಜೋಡಿಸುವ ಮೂಲಕ ಇದನ್ನು ಒಂದು ಯಶಸ್ವಿ ಅಭಿಯಾನ ಅಂತ ನಾವು ಮಾಡಬೇಕಾಗಿದೆ ಅಂತ ಅಂದ್ಬಿಟ್ಟು ಕೋರ್ಕೊಳ್ತೀನಿ. ಡಿಸ್ಕೌಂಟ್ ರೂಪದಲ್ಲಿ ಜನರು ಸಿಗತಕ್ಕಂಥ ವ್ಯವಸ್ಥೆ ಈಗ 3-4 ಕಂಪ್ನಿಗಳು ಅದರಲ್ಲಿ ಪಾಲ್ಗೊಳ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದ್ರ ಬಗ್ಗೆ ಡಿಸ್ಕೌಂಟ್ ಬಗ್ಗೆ ಕಂಪ್ನಿಗಳಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ದರಗಳಲ್ಲೇ ಸಿಗುತ್ತೆ. ಯಾಕಂದರೆ ನಾವು ಒಂದೇ ಕಂಪ್ನಿ ಬಂದಿದ್ದರೆ ತುಂಬ ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ಸಿಗೋಂಥ ಸಾಧ್ಯತೆಗಳು ಕಡಿಮೆ ಇರ್ತಿತ್ತು. ಸೊ ಡಿಸ್ಕೌಂಟಲ್ಲೂ ಕೂಡ ಸಿಗೋಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಬೇರೆ ಬೇರೆ ಫೀಚರ್ಸು ಸುಮಾರು ಒಂದು 5,000 ರೂಪಾಯಿಂದ ಹಿಡ್ಕೊಂಡು 1,00,000 ರೂಪಾಯಿ ತನಕ ಬೆಲೆ ಬಾಳುವಷ್ಟು CC ಕ್ಯಾಮ್ರಾಗಳಿದೆ. ಅದಕ್ಕೆ ಅವರವರ ಮನೆಗಳಿಗೆ ಅನುಕೂಲತೆಗೆ ತಕ್ಕಂತೆ ಮತ್ತು ಅವರ ಒಂದು ಏನು ಅವಶ್ಯಕತೆಗೆ ತಕ್ಕಂತೆ CCTVಗಳನ್ನ ಒಂದು 10-15 ಸಾವಿರ ಒಳಗೆ ಕೊಟ್ಟರೆ ಒಂದೊಂದು CCTV ಇನ್ಸ್ಟಾಲೇಷನ್ ಆಗೋಗುತ್ತೆ. ಮತ್ತು ಸ್ಪರ್ಧಾತ್ಮಕ ದರದಲ್ಲೂ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ತಂದ್ಬಿಟ್ಟು ಹೇಳ್ತೀನಿ. ಎಲ್ಲ ನಮ್ಮ ರಾಣೆಬೆನ್ನೂರಿನಲ್ಲಿ ಇದುವರೆಗೂ ಕೂಡ ಸಾರ್ವಜನಿಕರಿಗೆ CCTV ಹಾಕಿಸಿಕೊಳ್ಳುವ ವಿಚಾರದಲ್ಲಿ ಅಷ್ಟೊಂದು ಒಂದು ಆಸಕ್ತಿಯನ್ನು ತೋರಿಸಿರಲಿಲ್ಲ. ಯಾಕಂತಂದರೆ ನಮ್ಮಂಥ ಪೊಲೀಸ್ ಇಲಾಖೆಯವರು
ಇದುವರೆಗೂ ಇಲಾಖೆಯವರಾಗಲಿ ಅಥವಾ ಬೇರೆಯವರಾಗಲಿ ಈ ಒಂದು ಅಭಿಯಾನವನ್ನು ಮಾಡಿರಲಿಲ್ಲ. ನಾವು ಸಾರ್ವಜನಿಕರಿಗಾಗಿಯೇ ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈಗ ಎಲ್ಲ ಕಡೆನೂ, ಈಗ ನಮ್ಮ ಪೊಲೀಸ್ ಸ್ಟೇಷನಲ್ಲೂ ಕೂಡ ಎಲ್ಲ ಕಡೆನೂ ನಾವು CCTV ನಮ್ಮ ಮನೆಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ನಮ್ಮ ಈ ವೆಹಿಕಲ್ಗಳಲ್ಲೂ ಕೂಡ ನಮಗೆ ಇವಾಗ CCTV, ನಾವು ಟ್ರಾಫಿಕ್ಕಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ವೆಬ್ ಕ್ಯಾಮ್ರಾನ ಹಾಕ್ಕೊಂಡೇ ಟ್ರಾಫಿಕ್ನಲ್ಲಿ ಕೆಲಸ ಮಾಡೋಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅದರಿಂದ ತುಂಬ ಅನುಕೂಲತೆಗಳಿದೆ. CCTV ಹಾಕೊಳ್ಳೋದ್ರಿಂದ ಒಂದು ಪಾರದರ್ಶಕತೆ ಬರುತ್ತೆ ಅನ್ನೋ ಉದ್ದೇಶ ಇದೆ. ಅದರಿಂದ CCTV ಅಭಿಯಾನವನ್ನು ಈ ತಿಂಗಳಂತ್ಯಕ್ಕೆ ನೀವೆಲ್ಲರೂ ಸೇರಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಅಂತ ತಂದ್ಬಿಟ್ಟು ನಾನು ಕೋರ್ತೀನಿ. ಅದೇ ರೀತಿಯಾಗಿ ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಶಹರದಲ್ಲಿ ಈಗಾಗಲೇ ಒಂದು ಗಾಂಜಾ ರೈಡ್ಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 8-9 ರೈಡ್, ಒಂದು 10 ರೈಡ್ಸ್ನ ನಾವು ಮಾಡಿದ್ದೀವಿ. ಒಂದು 10 ರೈಡ್ಗಳನ್ನ ಮಾಡಿದ್ದೀವಿ. ಸುಮಾರು ಒಂದು 12ರಿಂದ 13 ಜನ ಆರೋಪಿತರನ್ನ ನಾವು ಈಗಾಗಲೇ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಸುಮಾರು ಒಂದು 2 kg ಗಾಂಜಾವನ್ನು ನಾವು ಈಗ ರಿಕವರಿ ಮಾಡಿದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಗಾಂಜಾ ಮುಕ್ತ ರಾಣೆಬೆನ್ನೂರು ಆಗಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿದೆ. ಸಾರ್ವಜನಿಕರು ಕೂಡ ಇದು ಕೇವಲ ಪೊಲೀಸರ ಒಂದು ಕರ್ತವ್ಯ ಅಷ್ಟೇ ಅಲ್ಲ, ಪೊಲೀಸರ ಜೊತೆಗೆ ಸಾರ್ವಜನಿಕರು ಮತ್ತು ಬೇರೆ ಬೇರೆ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಯಾಕಂದರೆ ಅವರು ಮಾಹಿತಿ ಕೊಟ್ಟಾಗ ಇದೊಂದು ಸಾಮಾಜಿಕ ಪಿಡುಗು ಇದು. ಈ ಪಿಡುಗನ್ನು ನಾವು ಒಡೆದು ಹಾಕಬೇಕು, ತೊಲಗಿಸ್ಬೇಕು ಮತ್ತು ಸಂಪೂರ್ಣವಾದಂಥ ನಿಯಂತ್ರಣದಲ್ಲಿಡಬೇಕು ಅಂತಂದರೆ ಪೊಲೀಸ್ ಇಲಾಖೆಯೊಂದಿಗೆ ಎಲ್ಲರೂ ನೀವು ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಾಮಾಜಿಕ ಪಿಡುಗನ್ನು ನಾವು ಹತ್ತಿಕ್ಬೋದು ಅಂತ ತಂದ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಮತ್ತು ಜೊತೆಯಲ್ಲಿ ಏನೋ ನಾವು ಶಾಲಾ ಕಾಲೇಜುಗಳಿಗೆ ಮತ್ತು ಎಲ್ಲ ಕಡೆಯೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ನೀವು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಲೇಖನಗಳನ್ನ ಬರೆದು ಸಾರ್ವಜನಿಕರಿಗೆ ರೀಚ್ ಆಗೋ ರೀತಿಯಲ್ಲಿ ಗಾಂಜಾ ಮುಕ್ತ ರಾಣೆಬೆನ್ನೂರು ಆಗೋ ರೀತಿಯಲ್ಲಿ ಏನು ಮಾಡಬೇಕು ನೀವು ಆ ಒಂದು ದಿಶೆಯಲ್ಲಿ ನಮಗೆ ಕೈ ಜೋಡಿಸ್ಬೇಕು ಅಂತ ನಾನು ಕೋರ್ತೀನಿ. ನಾವು ಒಂದೇ ಒಂದು ಗುರಿ ಏನು ಅಂತಂದರೆ, ಪೊಲೀಸ್ ಇಲಾಖೆಯ ಒಂದೇ ಗುರಿ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಗಾಂಜಾ ವಿಚಾರದಲ್ಲಿ 0 ಟಾಲರೆನ್ಸ್, ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದೀವಿ. ನಮಗೆ ಸಾಕಷ್ಟು ಈಗ ಆಲ್ರೆಡಿ ನಾವು ಮ್ಯಾಪಿಂಗನ್ನು ಮಾಡಿದ್ದೀವಿ. ರಾಣೆಬೆನ್ನೂರಲ್ಲಿ ಎಲ್ಲೆಲ್ಲಿ ಜಾಸ್ತಿ ಗಾಂಜಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮ್ಯಾಪಿಂಗ್ ಮಾಡಿದ್ದೀವಿ. ವಲ್ನರಬಲ್ ಏರಿಯಾ ಅಂತ ತಂದುಬಿಟ್ಟು ಆ ಏರಿಯಾಗಳನ್ನ ಗುರುತಿಸಿ ಆ ಏರಿಯಾ ಬಗ್ಗೆ ನಾವು ಜಾಸ್ತಿ ಒಂದು ಪೆಟ್ರೋಲಿಂಗು ಅಥವಾ ನಮ್ಮ ಒಂದು ಇನ್ಫಾರ್ಮೇಷನ್ನು ಎಲ್ಲವನ್ನೂ ಕೂಡ ನಾವು ಅಲ್ಲಿ ಇಟ್ಟಿದ್ದೀವಿ. ಯಾವಾಗ ನಾವು ಅಲ್ಲಿ ಆ ಒಂದು ಸ್ಥಳಗಳಲ್ಲಿ ಮಾಹಿತಿ ದೊರೆಯುತ್ತೆ ಅಲ್ಲಿ ಹೋಗ್ಬಿಟ್ಟು ತಕ್ಷಣ ನಾವು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ನಮಗೆ ಏನಾದರೂ ಮಾಹಿತಿ ಇದ್ದರೆ ಸಾರ್ವಜನಿಕರು ನಮಗೆ ಒದಗಿಸ್ಬೇಕು. ನಾವು ನಿಮ್ಮ ಎಲ್ಲ ವಿಳಾಸ, ಮೊಬೈಲ್ ನಂಬರ್ ಎಲ್ಲದನ್ನೂ ಕೂಡ ಗುಪ್ತವಾಗಿಟ್ಟಿರ್ತೀವಿ ಅನ್ನೋದನ್ನು ನಾನು ಕೊಡ್ತೀನಿ. ಅದನ್ನೇ ನಾವು ಏನಂತಂದರೆ, ಈಗ ನಮ್ಮ ರಾಣೆಬೆನ್ನೂರು ಒಂದು ದೊಡ್ಡ ನಗರ, ಸುಮಾರು ಒಂದು 2 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ನಗರ ರಾಣೆಬೆನ್ನೂರಾಗಿದೆ. ಮತ್ತು ರಾಣೆಬೆನ್ನೂರು ಜನ ಪೊಲೀಸರು ಏನಾದರೂ ಒಂದು ಕರೆಯನ್ನು ಕೊಟ್ಟಾಗ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ನಮ್ಮ ಕರೆಗೆ ಹೋಗ್ಬಿಟ್ಟಿದ್ದಾರೆ, ನಮಗೆ ಸ್ಪಂದಿಸಿದ್ದಾರೆ. ಈ ಒಂದು CCTV ಹಾಕಿಸುವಂಥ ಅಭಿಯಾನ ಏನಿದೆ, ಈ ಅಭಿಯಾನದಲ್ಲೂ ಕೂಡ ಸಾರ್ವಜನಿಕರು ನಮಗೆ ಸ್ಪಂದಿಸ್ಬಿಟ್ಟು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ CCTVಗಳನ್ನ ತಮ್ಮ ಮನೆಗೆ ಹಾಕಿಸ್ಕೊಳ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಸಾರ್ವಜನಿಕರ ಜೊತೆಯಲ್ಲಿ ತಾವುಗಳು ಕೂಡ, ಪತ್ರಿಕಾ ಮಾಧ್ಯಮದವರು ಕೂಡ ಸಾರ್ವಜನಿಕರಿಗೆ ಈ ಒಂದು ಅಭಿಯಾನವನ್ನು, ಇಂಥ ಒಂದು ಅಭಿಯಾನ ನಡೀತಿದೆ ಅನ್ನೋದನ್ನು ಅವ್ರಿಗೆ ತಲುಪಿಸ್ಬೇಕು. ಅವಾಗ ಸಾರ್ವಜನಿಕರು ತಾವೇ ಬಂದು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ತಮ್ಮ ಒಂದು ಏನೋ ಖರೀದಿ ಏನಿದೆ ಅವ್ರನ್ನ ಮಾಡಿಕೊಂಡು ತಮ್ಮ ಮನೆಗೆ CCTV ಇನ್ಸ್ಟಾಲೇಷನ್ ಮಾಡಿಕೊಂಡು ಸುರಕ್ಷಿತವಾದಂಥ ಒಂದು ಜೀವನವನ್ನು ಸಾಗಿಸಲಿ ಅನ್ನೋದು ನಮ್ಮ ಒಂದು ಅಭಿಲಾಷೆ. ನೋಡಿದ್ರಲ್ಲ ವೀಕ್ಷಕರೇ, CCTV ಅಳವಡಿಸುವುದರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ. ಹಾಗಾದರೆ ತಡ ಮಾಡದೆ ಖರೀದಿ ಮಾಡಿ ತಮ್ಮ ಮನೆಗೂ CCTV ಅಳವಡಿಸಿ ಅಪರಾಧ ತಡೆಗೆ ಸಹಕರಿಸಿ ಅಂತ ಹೇಳ್ತಾ, ಇವತ್ತಿನ ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.